ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಸಿಂಪಲ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಂಥರ ಹ್ಯಾಪಿನೆಸ್ ವಿಡಿಯೋ ಅಂತಲೇ ಹೇಳ್ಬೋದು. ಹೇಳ್ತೀನಿ ಮುಂದೆ, ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ಇವತ್ತು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಪಲಾವ್ ಮಾಡಿದ್ದೀನಿ. ಇವತ್ತು ವಿಡಿಯೋನು ಶೂಟ್ ಮಾಡಿಲ್ಲ, ಅದಕ್ಕೆ ಅನಿಸುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಆರಾಮಾಗಿ ಬೇಗ ಎದ್ದಿದ್ದೆ ಬೇರೆ, ಅದಕ್ಕೋಸ್ಕರ ಕೂಡ ನಿಧಾನಕ್ಕೆ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ಪಲಾವ್ ಅಂತಂದರೆ ಆಬ್ವಿಯಸ್ಲಿ ನನ್ನ ವೀಡಿಯೋಸಲ್ಲಿ ಜಾಸ್ತಿ ವೀಡಿಯೋಸ್ ಇರೋದು ಬಂದ್ಬಿಟ್ಟು ಗ್ರೀನ್ ಪಲಾವೇ ಆಗಿರುತ್ತೆ. ನಿಮ್ಗೇನಾದರೂ ರೆಸಿಪಿ ಬೇಕು ಅಂತಂದರೆ ಒಂದ್ಸತಿ ಚೆಕ್ ಮಾಡಿ ಆಯಿತಾ. ಇವತ್ತಿನ ಸ್ಪೆಷಲ್ ಏನು ಗೊತ್ತಾ? ಸೊ ಅಚ್ಚುದು ಸ್ಕೂಲ್ ಡೇ ಇದೆ. ಸೊ ಈ ಸ್ಕೂಲ್ ಡೇ ಅಂತಂದರೆ ಆಬ್ವಿಯಸ್ಲಿ ಎಲ್ಲರೂ ಈವ್ನಿಂಗ್ ಮಾಡ್ತಾರೆ. ಇವ್ರು ಯಾಕೋ ಮಾರ್ನಿಂಗ್ ಮಾಡ್ತಿದ್ದಾರೆ. 8 o'clock ಅಷ್ಟರಲ್ಲಿ ಬರಬೇಕು ಅಂತ ಹೇಳಿದ್ದಾರೆ. ಏನು ಮೇಕಪ್ ಮಾಡೋ ಅವಶ್ಯಕತೆ ಇಲ್ಲ ಈ ಸತಿ, ಅದು ಬೇರೆ ತುಂಬಾ ಖುಷಿ. ಸೊ ಆ ಥರ ಸ್ಕೂಲ್ ಡೇನ ನಾನು ತುಂಬ ನೋಡಿದ್ದೀನಿ. ಅಂದರೆ ಅಚ್ಚು ಪ್ರೀ ನರ್ಸರಿಗೆ ಹೋಗ್ತಾ ಇದ್ದಾಗಿಂದ ಬರೀ ಡ್ಯಾನ್ಸ್ ಮಾಡಿರೋ ಅಂಥದ್ದೇ ನೋಡಿದ್ದೀನಿ. ಬಟ್ ಈ ಸತಿ ಅಂತೂ ನಂಗೆ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ತುಂಬ ಇಷ್ಟ ಆಗಿದೆ ಅಂತಲೇ ಹೇಳ್ಬೋದು. ನಾವು ಈ ಒಂದು ಸತಿ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ನಾವು ಸ್ಕೂಲ್ ಚೇಂಜ್ ಮಾಡ್ತೀವಿ ಅಚ್ಚುಗೆ. ಅದಾದಮೇಲೆ ಅವಳು NCC ಇರುತ್ತೆ, ಅಲ್ಲಿ NCCಗೆ ಸೇರ್ಕೊತಾಳೆ, ಸ್ಪೋರ್ಟ್ಸಿಗೆ ಸೇರ್ಕೊತಾಳೆ, ಒಂಥರ ಬ್ಯುಸಿ ಆಗಿರ್ತಾಳೆ ಅಂತ ನಾನು ಒಂದು ದಿವಸನೂ ಅಂದ್ಕೊಂಡೇ ಇರಲಿಲ್ಲ. ಬಟ್ ಇವತ್ತು ಫೈನಲಿ ಆಯಿತು. ಅಚ್ಚುಗೆ NCCಗೆ ಸೇರ್ಕೊಂಡಿದ್ದು ನಂಗೆ ತುಂಬಾ ಖುಷಿ. ಹೆಣ್ಮಕ್ಳಿಗೆ ಏನು ಗೊತ್ತಾ, ಒಂದು ಧೈರ್ಯ ಬೇಕು, ಒಂದು ಲೀಡರ್ಶಿಪ್ ಬೇಕು, ಒಂದು ಮನೇನೇ ನಿಭಾಯಿಸಬೇಕು ಅಂತಂದರೆ ಅವ್ರಿಗೆ ಆ ಶಕ್ತಿನ ನಾವೇ ತುಂಬಬೇಕು. ಸೊ ಅದರಿಂದ ನನಗೆ ತುಂಬಾ ಖುಷಿ. ಈ ಥರ NCCಗೆ ಆಗಿರ್ಬೋದು, ಆಮೇಲೆ ಆರ್ಮಿಗಾಗ್ಬೋದು, ಆ ಥರ ಎಲ್ಲ ಹೆಣ್ಮಕ್ಳನ್ನ ತುಂಬ ಬ್ರೇವಾಗಿ ಬೆಳೆಸಬೇಕು ಅನ್ನೋದು ನನ್ನ ಉದ್ದೇಶ. ಯಾಕೆ ಅಂತಂದರೆ ಈಗಿರೋ ಕಾಲದಲ್ಲಿ ಸೊ ಹೆಣ್ಮಕ್ಳನ್ನ ಯಾವ ಥರ ಬೆಳೆಸಿದ್ರು ತಪ್ಪು ಅಂತ ಹೇಳ್ತಾನೆ ಇರ್ತಾರೆ ಪ್ರತಿಯೊಬ್ಬರು ಕೂಡ. ಸೊ ನಮಗೆ ನಮ್ಮ ಮಕ್ಕಳೇನು ಅಂತ ನಮಗೆ ಗೊತ್ತಿರುತ್ತೆ. ಸೊ ನಾವು ಯಾವ ಥರ ಬೆಳೆಸಬೇಕು ಅನ್ನೋದನ್ನ ನಾವು ಬೇರೆಯವ್ರ ಮಾತೆಲ್ಲ ಅಂದರೆ ಕೇಳಿಸ್ಕೊಳ್ದೆ ನಮ್ಮ ಮನಸ್ಸಿಗೆ ಅನಿಸುತ್ತೆ ನಾವು ಧೈರ್ಯವಾಗಿ ಬೆಳೆಸಬೇಕು. ಅಂದರೆ ಹೆಣ್ಮಕ್ಳಾದರೆ ಯಾಕೆ ಅಷ್ಟು ಚೆನ್ನಾಗಿ ಓದಿಸ್ತೀರಾ, ಹೆಣ್ಮಕ್ಳೇ ನಿಮ್ಗೆ ತಂದು ಕೊಡ್ತಾರಾ, ಅವ್ರು ಬೇರೆಯವ್ರ ಮನೆಗೆ ಹೋಗ್ತಾರೆ. ನಾನು ಇದನ್ನು ನಾನು ಚಿಕ್ಕವಳಿದ್ದಾಗಿಂದ ಕೇಳಿ ನನಗೆ ಸಾಕಾಗ್ಬಿಟ್ಟಿದೆ. ಸೊ ಹೆಣ್ಮಕ್ಳಾದ್ರೇನು ಗಂಡು ಮಕ್ಕಳಾದ್ರೇನು ಅವ್ರ ಕಾಲ ಮೇಲೆ ಅವರು ದುಡಿಯೋ ಅಂಥ ಶಕ್ತಿ ಅವ್ರಿಗೆ ನಾವು ತಂದು ಕೊಟ್ಟರೆ ಅಷ್ಟೇ ಸಾಕು. ಗಂಡು ಮಕ್ಕಳಾದರೂ ದುಡಿಬೇಕು, ಹೆಣ್ಮಕ್ಳಾದರೂ ದುಡಿಬೇಕು. ಆಯಿತು, ನಾವು ಇವಾಗ ಅಂದ್ಕೊಳ್ಳೋಣ, ಪ್ರತಿಯೊಬ್ಬರು ಅಂತಿರ್ತಾರೆ ಸೊ ಹೆಣ್ಮಕ್ಳು ಬೇರೆಯವ್ರ ಮನೆಗೆ ಹೋಗ್ತಾರೆ, ಅವ್ರು ಬೇರೆಯವ್ರಿಗೆ ದುಡ್ದು ತಂದು ಕೊಡ್ತಾರೆ ಅಂತ. ಆ ಶಕ್ತಿನ ನಾವೇ ಕೊಟ್ಟಿರ್ತೀವಲ್ಲ, ಆ ಶಕ್ತಿ ಕೊಟ್ಟಿರೋದು ಯಾರು? ಸೊ ಅವ್ರಿಗೆ ಅಕಸ್ಮಾತ್ ಜೀವನ ಏನಾಗೋದು ಬೇಡ, ಅಕಸ್ಮಾತ್ ಆಯಿತು ಅಂತ ಅಂದ್ಕೊಳ್ಳೋಣ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ತಾರೆ. ಯಾವುದೇ ಒಬ್ರ ಹತ್ರ ಹೋಗಿ ಒಬ್ರು ಮನೆ ಹತ್ರ ಕಸ ಗುಡಿಸಿ ಮನೆ ಒರೆಸಿ ಆ ಥರ ಬದುಕೋ ಬದಲು ಒಂದು ಡಿಗ್ನಿಟಿಯಿಂದ ಬದುಕ್ತಾರೆ ಅಲ್ವಾ ಹೆಣ್ಮಕ್ಳು ಕೂಡ. ಸೊ ನಮಗೆ ತಂದು ಕೊಡಲ್ಲ, ನಮ್ಮ ಪೇರೆಂಟ್ಸ್ನ ನೋಡ್ಕೊಳ್ಳಲ್ಲ ಅಂತ ಈ ಕಾಲದಲ್ಲಿ ಅಂದ್ಕೊಳ್ಳೋದೇ ಬೇಕಾಗಿಲ್ಲ. ಈಗ ಒಂದು 70 to 50% ನನಗೆ ಗೊತ್ತಿರೋ ಮಕ್ಕಳು ಎಲ್ಲರೂ ಕೂಡ ಹೆಣ್ಮಕ್ಳೇ ಅವರ ತಂದೆ ತಾಯಿನ ನೋಡ್ಕೊಳ್ತಿರೋದು. ಸೊ ಇಂಡೈರೆಕ್ಟಾಗಿ ಆಗಿರ್ಬೋದು, ಡೈರೆಕ್ಟಾಗಿ ಆಗಿರ್ಬೋದು ನೋಡ್ಕೊಳ್ತಾನೆ ಇರ್ತಾರೆ. ಅದು ನಮಗೆ ಹೇಳ್ಕೊಳ್ಳೋಕ್ಕೆ ಒಂಥರ ಮುಜುಗರ ಅಷ್ಟೇ. ಮಗಳು ನೋಡ್ಕೊಳ್ತಾ ಇದ್ರೆ ಒಂಥರ ಕಮ್ಮಿ ಅಂತ. ಗಂಡು ಮಗು ನೋಡ್ಕೊತಾ ಇದ್ರೆ ಮಗ ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊತಾರಲ್ವಾ ಅಂತ ಅಂದ್ಕೊಳ್ತಾರೆ. ಸೊ ನಮ್ಮ ಯೋಚನೆಗಳನ್ನ ಬದಲಾಯಿಸ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಸೊ ಅದಕ್ಕೆ ಇವತ್ತಿನ ಒಂಥರ ಸ್ಪೆಷಲ್ ಅಂಥ ಇನ್ಫಾರ್ಮೇಷನ್ ಆಗಿ ರೆಸಿಪಿ ಆಗಲಿ ಏನು ನಾನು ಶೇರ್ ಮಾಡಿಲ್ಲ. ಸಿಂಪಲ್ಲಾಗಿ ವ್ಲಾಗ್ನ ಶೂಟ್ ಮಾಡಿದ್ದೀನಿ. ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ದಂಗೆ ಆಗುತ್ತೆ. ಎವ್ರಿ ಡೇ ನಾನು ಬರೀ ಅಡುಗೆದಾಗಿರ್ಬೋದು, ವ್ಲಾಗ್ ಆಗಿರ್ಬೋದು ಆ ಥರನೇ ಶೇರ್ ಮಾಡ್ತಾ ಇರ್ತೀನಿ. ಸೊ ಮನಸ್ಸು ಬಿಚ್ಚಿ ಮಾತಾಡ್ಬೋದು ಅಂತ ತುಂಬ ಖುಷಿ ಆಯಿತು ನನಗಿವತ್ತು. ಅಂದರೆ ಮಾರ್ನಿಂಗ್ ಮಾಡಿದ್ದು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಅಂದರೆ ಅಂಥ ವೈಬ್ ಏನು ಬರಲಿಲ್ಲ ಮಾರ್ನಿಂಗ್ ಟೈಮಲ್ಲಿ. ಸೊ ಈವ್ನಿಂಗ್ ಮಾಡಿದರೆ ಇನ್ನೂ ಚೆನ್ನಾಗಿ ಅನಿಸಿರೋದು. ಬಟ್ ಯಾಕೋ ಗೊತ್ತಿಲ್ಲ, ಅವರು ಈವ್ನಿಂಗ್ ಮಾಡೋದು ಬೇಡ ಅಂತ ಮಾರ್ನಿಂಗೇ ಮಾಡಿದರು. ಸೊ ಈ ನಾಟ್ ಹಾಕೋದು ನನಗೊಂಥರ ಟಾಸ್ಕ್ ಆಗಿರುತ್ತೆ. ಅಚ್ಚುಗೆ NCC ಬಂದ್ಬಿಟ್ಟು ವೆಡ್ನೆಸ್ಡೇ ಮತ್ತು ಥರ್ಸ್ಡೇ 2 days ಇರುತ್ತೆ ಅಷ್ಟೇ. ಸೊ ಆ ಟೈಮಲ್ಲಿ ಸ್ವಲ್ಪ ಬೇಗ ಎದ್ದು ಮುಂದೆ ಎಲ್ಲ ಡಿಸೈನ್ ಜುಟ್ಟು ಹಾಕ್ಲು. ಬಟ್ ಈ ಸತಿ ಬೇಡ ಅಂತಂದು, ಯಾಕೆ ಅಂದರೆ ನಾವು ಅದು ಒಂಥರ ಬರುತ್ತೆ ಅಂತಂದ್ಬಿಟ್ಟು. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಪಲಾವ್ ಮಾಡಿದ್ನಲ್ಲ, ತುಂಬ ಸ್ಟ್ರಾಂಗ್ ಊಟ ತಿನ್ಕೊಂಡು ಬನ್ನಿ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಬೇರೆ ಹೇಳಿದ್ರಲ್ಲ, ಅದಕ್ಕೆ ಆಬ್ವಿಯಸ್ಲಿ ನಾನು ಮಾಡೋ ಅಂತಂದು ಬಂದ್ಬಿಟ್ಟು ಟೊಮೊಟೊ ಬಾತ್ ಆಗಿರುತ್ತೆ, ಇಲ್ಲ ಅಂತಂದರೆ ರೈಸ್ ಬಾತಲ್ಲಿ ಟೊಮೊಟೊ ಬಾತು, ಇಲ್ಲ ಅಂತಂದರೆ ಪಲಾವ್ ಮಾಡಿರ್ತೀನಿ. ಸೊ ಪಲಾವೆಲ್ಲ
ಚೆನ್ನಾಗಿ ತಿಂದ್ಬಿಟ್ಟು, ಯಾಕಂದರೆ 8 ಓ ಕ್ಲಾಕಿಂದ 1:30ವರೆಗೂ ಆಯಿತು. ನಾನು ಅಸಲು 12:30 ಅಂತ ಮೆನ್ಷನ್ ಮಾಡಿದ್ರು, 1 ಅವರ್ ಜಾಸ್ತಿ ತೊಗೊಂಡು. ಸೊ ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ಸತಿ ಹಂಗೋ ಹಿಂಗೋ ಆಗ್ತಾ ಇರುತ್ತೆ ಟೈಮಿಂಗ್ಸು. ಸೊ ಈ ಥರ ಎಲ್ಲ ರಂಗದಲ್ಲೂ ಹೆಣ್ಮಕ್ಳಿದ್ದಾರೆ ನೋಡ್ಬೋದು. ಇದು ಬಂದ್ಬಿಟ್ಟು 4 ಥರ ಮಾಡಿದರು. ಒಂದು ಆರ್ಮಿದು, ಒಂದು ನನಗೆ ಗೊತ್ತಿಲ್ಲ ಅದ್ರ ಹೆಸರು, NCCದೊಂದು, ಆರ್ಮಿದೊಂದು, ಆಮೇಲೆ ನೀರಲ್ಲೂ ಹೋಗೋದು ಅಂತ ಒಂದು ಹೇಳ್ದ, ಆಮೇಲೆ ಬೆಂಕಿದು ಫೈರ್ದು, ಆ ಥರ 4 ಥರ ಒಂದು ನಮ್ಮ ರೆಪ್ರೆಸೆಂಟ್ ಮಾಡೋದಕ್ಕೆ ತುಂಬಾ ಪ್ರತಿಯೊಂದರಲ್ಲೂ ಹೆಣ್ಮಕ್ಳಿದ್ದಾರೆ. ಸೊ ಹೆಣ್ಮಕ್ಳು ಕ್ವಾಂಟಿಟಿ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಈಗಿನ ಅಪ್ಪ ಅಮ್ಮ ಏನಾಗಿದ್ದಾರೆ ಅಂದರೆ ತುಂಬ ಬ್ರೇವ್ ಆಗಿದ್ದಾರೆ, ಮುಂಚೆ ಥರ ಅಲ್ಲ. ಸೊ ಹೆಣ್ಮಕ್ಳು ಹಂಗೆ ಹೋಗ್ಬಾರ್ದು ಹಿಂಗೆ ಹೋಗ್ಬಾರ್ದು ಅಂತ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಲಿ ಅಂತ ವಚ್ಚು ಇದರಲ್ಲೇ NCCಲಿ ಸೇರ್ಕೊಂಡಿರೋದು. ಈ ಸತಿ ಜೂನಿಯರ್ ಆಗಿರೋದ್ರಿಂದ ವಚ್ಚು ಒಬ್ಬಳೇ ಮುಂದೆ ಹಾಕಿದ್ರು, ಯಾಕಂದರೆ ಹೈಟ್ ವೈಸ್ ಮಾಡಿದ್ರಿಲ್ಲ ಅದಕ್ಕೋಸ್ಕರ. ಈ ಚಿಕ್ಕ ಮಕ್ಕಳು ಈ ಥರ ಛತ್ರಿದು 3 ಕಲರ್ಸ್ ಅಂದರೆ ನಮ್ಮ ಫ್ಲ್ಯಾಗಲ್ಲಿ ಏನಿದೆಯಲ್ಲ ಆ ಕಲರ್ಸ್ನ ಇದರಲ್ಲಿ ರೆಪ್ರೆಸೆಂಟ್ ಮಾಡಿದರು. ತುಂಬ ಚೆನ್ನಾಗಿತ್ತು ಡ್ಯಾನ್ಸು. ನಾನು ಶಾರ್ಟ್ಸ್ಗೂ ಆಗಲಿ ಲಾಂಗ್ ವಿಡಿಯೋಗೂ ಆಗಲಿ ಅಂತ ಅಂದ್ಬಿಟ್ಟು ನಾನು ಈ ಥರ ಶೂಟ್ ಮಾಡಿದೆ. ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ತುಂಬ ಆರ್ಮಿಯವರಂತೂ ಡ್ಯಾನ್ಸು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ಬಟ್ ಅವ್ರು ಸೀನಿಯರ್ಸ್ ಅಲ್ವಾ ಅವರು. ಸೊ ಫೈನಲಿ ಈ ಥರ ಒಂದು ಕಲರಿಂದ ಅದನ್ನು ರೈನ್ಬೋ ಥರ ಕಲರ್ಸಲ್ಲಿ ಅದನ್ನೆಲ್ಲ ಎಂಡ್ ಮಾಡಿದ್ರು. ಸೊ ಅಷ್ಟರಲ್ಲಿ ಕುತ್ಕೊಳ್ಳೋಷ್ಟರಲ್ಲಿ ಬಿಸಿಲು ಇರಲಿಲ್ಲ, ಚಳಿ ಆಗ್ತಿತ್ತು. ಅಷ್ಟರಲ್ಲಿ ಫುಲ್ಲು ಬಿಸಿಲು ಬಂದು ಕಣ್ಣೇ ಬಿಡೋಕ್ಕಾಗಲ್ಲ, ಅಷ್ಟು ಬಿಸಿಲು ಬಂದಿತ್ತು. ಫೈನಲಿ ಚಿಕ್ಕ ಮಕ್ಕಳು ಡ್ಯಾನ್ಸ್ ಜೊತೆ ಈ ಏನು ಸ್ಕೂಲ್ ಡೇ ಇದೆಯಲ್ಲ ಅದನ್ನು ಮುಗಿಸಿದ್ರು. ಸೊ 8ಕ್ಕೆ ಸ್ಟಾರ್ಟ್ ಮಾಡಿದ್ರು, 1:30 ಆಗೇ ಹೋಯಿತು. ಏನೂ ಮಾಡೋಕ್ಕಾಗಲ್ಲ, ಆ ಥರ ಆಗ್ತಿತ್ತು. ಸೊ ಎಲ್ಲರಿಗೂ ಜಾನ್ವರಿ ಮತ್ತು ಡಿಸೆಂಬರ್ ಬಂತು ಅಂದರೆ ಸಾಕು, ಎಲ್ಲರಿಗೂ ಸ್ಕೂಲ್ ಡೇ ಸ್ಟಾರ್ಟ್ ಆಗುತ್ತೆ. ಫೈನಲಿ ಲಾಸ್ಟಲ್ಲಿ ಎಲ್ಲರದು ಒಂದು ಗ್ರೂಪ್ ಫೋಟೋ ತೊಗೊಂಡ್ರು. ಸೊ ಈ ಸತಿ ನನಗೆ ಆ ಥರ ಫಿಲಮ್ ಸಾಂಗ್ಸ್ಗೆ ಮಾಡಬಾರ್ದು ಅಂತಲ್ಲ, ಮಾಡಿದ್ದು ತುಂಬ ಸತಿ ಮಾಡಿದ್ದಾಳೆ. ಈ ಸತಿ ನಂಗೆ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಲಾಸ್ಟಲ್ಲಿ ತೋರಿಸಿ ನೋಡಿ ವಚ್ಚುನ ಟೋಪಿ ಹಾಕ್ಕೊಂಡು ಯಾವ ಥರ ಕಾಣಿಸ್ತಿದ್ಲು ಅಂತ ಅಂದ್ಬಿಟ್ಟು. ಸೊ ಫೈನಲಿ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್ ಅಂತ ಇದ್ದೀನಿ, ಲಾಂಗ್ ವಿಡಿಯೋ, ಸಿಂಪಲ್ ವಿಡಿಯೋ. ಸಿಗ್ತೀನಿ, ಟೇಕ್ ಕೇರ್ ಗೈಸ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಒಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ನಾಗ್ತಾ ಇರಿ, ಹ್ಯಾಪಿ. ನಾನೇನಾದರೂ ತಪ್ಪಾಗಿ ಹೇಳಿದರೆ ಕ್ಷಮಿಸಿ. ಟೇಕ್ ಕೇರ್, ಬಾಯ್.